ಹಾಯ್ ಫ್ರೆಂಡ್ಸ್, ಜಿ ಆರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಟ ರವಿಶಂಕರ್ ಗೌಡ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಸ್ಮೈಲ್. ಈ ಚಿತ್ರವು 2004ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಎರಡನೆಯ ಚಿತ್ರ ಪಯಣ. ಈ ಚಿತ್ರವು 2008ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ಮಿಸ್ಟರ್ ಪೇಂಟರ್. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಬೊಂಬಾಟ್ ಕಾರ್. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ ಐದನೆಯ ಚಿತ್ರ ಮತ್ತೆ ಮುಂಗಾರು. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಆರನೆಯ ಚಿತ್ರ ನಂಜನಗೂಡು ನಂಜುಂಡ. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ ಏಳನೆಯ ಚಿತ್ರ ಬಿಂದಾಸ್ ಹುಡುಗಿ. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಪಂಚಾಮೃತ. ಈ ಚಿತ್ರವು 2011ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಧನ್ ಧನ ಧನ್. ಈ ಚಿತ್ರವು 2011ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಜೋಗಯ್ಯ. ಈ ಚಿತ್ರವು 2011ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 11ನೆಯ ಚಿತ್ರ ಭಗವಂತ ಕೈಕೊಟ್ಟ. ಈ ಚಿತ್ರವು 2012ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 12ನೆಯ ಚಿತ್ರ ಸ್ನೇಹಿತರು. ಈ ಚಿತ್ರವು 2012ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 13ನೆಯ ಚಿತ್ರ ದೇವ್ರಾಣೆ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 14ನೆಯ ಚಿತ್ರ ಅಕ್ಕ ಪಕ್ಕ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 15ನೆಯ ಚಿತ್ರ ಗಾಂಧಿ ಜಯಂತಿ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 16ನೆಯ ಚಿತ್ರ ಮಂಗನ ಕೈಲಿ ಮಾಣಿಕ್ಯ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 17ನೆಯ ಚಿತ್ರ ಕ್ರೇಜಿ ಸ್ಟಾರ್. ಈ ಚಿತ್ರವು 2014ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 18ನೆಯ ಚಿತ್ರ ನಗೆ ಬಾಂಬ್. ಈ ಚಿತ್ರವು 2014ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 19ನೆಯ ಚಿತ್ರ ನವರಂಗಿ. ಈ ಚಿತ್ರವು 2014ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 20ನೆಯ ಚಿತ್ರ ಜೈ ಲಲಿತಾ. ಈ ಚಿತ್ರವು 2014ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 21ನೆಯ ಚಿತ್ರ ಒನ್ ಚಾನ್ಸ್ ಕೊಡಿ. ಈ ಚಿತ್ರವು 2015ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 22ನೆಯ ಚಿತ್ರ ರಾಮ್ ಲೀಲಾ. ಈ ಚಿತ್ರವು 2015ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 23ನೆಯ ಚಿತ್ರ ಕಿರಂಗೂರಿನ ಗಯ್ಯಾಳಿಗಳು. ಈ ಚಿತ್ರವು 2016ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 24ನೆಯ ಚಿತ್ರ ಜಾನ್ ಜಾನಿ ಜನಾರ್ದನ್. ಈ ಚಿತ್ರವು 2016ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 25ನೆಯ ಚಿತ್ರ ಸುಂದರಾಂಗ ಜಾಣ. ಈ ಚಿತ್ರವು 2016ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 26ನೆಯ ಚಿತ್ರ ಸರ್ಕಾರಿ ಕೆಲಸ ದೇವರ ಕೆಲಸ. ಈ ಚಿತ್ರವು 2017ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ
ಅವರ 27ನೆಯ ಚಿತ್ರ ವೆನಿಲ್ಲಾ. ಈ ಚಿತ್ರವು 2018ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 28ನೆಯ ಚಿತ್ರ ಅತಿರಥ. ಈ ಚಿತ್ರವು 2017ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 29ನೆಯ ಚಿತ್ರ ಆರೆಂಜ್. ಈ ಚಿತ್ರವು 2018ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 30ನೆಯ ಚಿತ್ರ 99. ಈ ಚಿತ್ರವು 2019ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 31ನೆಯ ಚಿತ್ರ ಗೀತಾ. ಈ ಚಿತ್ರವು 2019ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 32ನೆಯ ಚಿತ್ರ ಗಿಮಿಕ್. ಈ ಚಿತ್ರವು 2019ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 33ನೆಯ ಚಿತ್ರ ಮನೆ ಮಾರಾಟಕ್ಕಿದೆ. ಈ ಚಿತ್ರವು 2019ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 34ನೆಯ ಚಿತ್ರ ಹೊಡೆಯ. ಈ ಚಿತ್ರವು 2019ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 35ನೆಯ ಚಿತ್ರ ಆದ್ಯ. ಈ ಚಿತ್ರವು 2020ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 36ನೆಯ ಚಿತ್ರ ಯುವ ರತ್ನ. ಈ ಚಿತ್ರವು 2021ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 37ನೆಯ ಚಿತ್ರ ಕೋಟಿಗೊಬ್ಬ 3. ಈ ಚಿತ್ರವು 2021ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 38ನೆಯ ಚಿತ್ರ ರತ್ನನ್ ಪ್ರಪಂಚ. ಈ ಚಿತ್ರವು 2021ರಲ್ಲಿ OTTಯಲ್ಲಿ ಬಿಡುಗಡೆಯಾಗಿತ್ತು. ಅವರ 39ನೆಯ ಚಿತ್ರ ಸಖತ್. ಈ ಚಿತ್ರವು 2019ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 40ನೆಯ ಚಿತ್ರ ವಿಕ್ರಾಂತ್ ರೋಣ. ಈ ಚಿತ್ರವು 2022ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 41ನೆಯ ಚಿತ್ರ ರವಿ ಬೊಪ್ಪಣ್ಣ. ಈ ಚಿತ್ರವು 2022ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 42ನೆಯ ಚಿತ್ರ ತ್ರಿಬಲ್ ರೈಡಿಂಗ್. ಈ ಚಿತ್ರವು 2022ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 43ನೆಯ ಚಿತ್ರ ರಾಘವೇಂದ್ರ ಸ್ಟೋರ್ಸ್. ಈ ಚಿತ್ರವು 2023ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 44ನೆಯ ಚಿತ್ರ ಶ್ರೀಮಂತ. ಈ ಚಿತ್ರವು 2023ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 45ನೆಯ ಚಿತ್ರ ಅಜ್ಞಾತವಾಸಿ. ಈ ಚಿತ್ರವು 2025ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 46ನೆಯ ಚಿತ್ರ ಜಸ್ಟ್ ಮ್ಯಾರಿಡ್. ಈ ಚಿತ್ರವು 2025ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 47ನೆಯ ಚಿತ್ರ GST. ಈ ಚಿತ್ರವು 2025ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಟ ರವಿಶಂಕರ್ ಗೌಡ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.